ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಮಂಗಳವಾರ ದಿಢೀರ್ ಪ್ರತಿಭಟನೆ ನಡೆದಿದೆ. ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಬಾರದು, ನಾವು ಗ್ರಾಮೀಣ ಭಾಗದ ಮಕ್ಕಳು, ನಾವು ಕೃಷಿಕ ವರ್ಗದಿಂದ ಬಂದಿದ್ದು, ನಾವು ಆರ್ಥಿಕವಾಗಿ ಸದೃಢವಾಗಿಲ್ಲ ಎಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ನೀವು ಮನವಿ ಕೊಟ್ಟಿದ್ರಿ ಫೀ ಹೆಚ್ಚಾಗಿದೆ ಅಂತ ಹೇಳಿ, ಆದ್ರೆ ಈ ಫೀ ಪ್ರತಿ ಸರಿ ಹೆಚ್ಚಾಗಿಲ್ಲ. 2021 ಒಮ್ಮೆ ರಿವೈಸ್ ಮಾಡ್ಯಾರ. 2021 ಅದರ ನಂತರ ಈಗ 2025 ಮತ್ತೊಮ್ಮೆ ರಿವೈಸ್ ಆಗಿದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಬರ್ತದೆ, ಅದ್ರ ಪ್ರಕಾರ ನಾವು ಅಡ್ಮಿಷನ್ ಫೀ ಆಗಲಿ, ನಂತರ ಎಕ್ಸಾಮ್ ಫೀ ಆಗಲಿ, ನೀವು ಎಲ್ಲವುಗಳನ್ನ ಹೆಚ್ಚು ಮಾಡಬೇಕಾಗ್ತದೆ. ಸರ್ಕಾರದ ಫೀ ಬೇಕಾಬಿಟ್ಟಿ ಮಾಡಕ್ ಆಗುದಿಲ್ಲ. ಅದಕ್ಕೆ ಮಾಡ್ಬೇಕಂದ್ರೆ ಅದಕ್ಕೊಂದು ಸೈಂಟಿಫಿಕ್ ಆಗಿ ಮಾಡಿರ್ತದೆ. ಒಂದು ಸಮಿತಿ ರಚನೆ ಮಾಡಿ, ಸಮಿತಿ ಒಳಗೆ ಎಲ್ಲರೂ ಅಳುದು ತೂಗಿ ವಿಚಾರ ಮಾಡಿ ಮಾಡಿರ್ತಾರೆ. ಆಮೇಲೆ ನಿನ್ನೆ ನೀವು ಒಂದು ಹೇಳಿದ್ರಿ, ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರಿ. ಹೇಳಿಲ್ಲ ಮಾರ್ಕ್ಸ್ ಕಾರ್ಡ್ ಫೀಸು, ಏನು ಡಿಜಿ ಲಾಕರ್ ಅಪ್ಲೋಡ್ ಫೀಸು ಮತ್ತೆ ಏನು ಪ್ರೊಸೆಸಿಂಗ್ ಫೀಸ್ ಅಂತ ಇದ್ರಾಗ ಆ್ಯಡ್ ಮಾಡಿ ನೀವು 1700 ರೂಪಾಯಿ ಫೀಸ್ ತಗೋತೀರಾ. 1400 ಇದ್ದು ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ 1500 1400 ಅಂತ ಹೇಳಿದ್ರಿ. ಅಲ್ಲಿಗಿಂತ ಇಲ್ಲಿ 300 ರೂಪಾಯಿ ಜಾಸ್ತಿ ಇದೆ. ಅದನ್ನ ನೀವು ಹೇಳೇ ಇಲ್ಲ ಇದರಲ್ಲಿ ಫೀಸ್ ಸ್ಟ್ರಕ್ಚರ್. ಮತ್ತೆ ನೀವು ಅದರ್ ಯೂನಿವರ್ಸಿಟಿ ಕಂಪೇರ್ ಮಾಡಿ ಹೇಳ್ತಿದ್ರಲ್ಲ, ಅದರ್ಸ್ ಯೂನಿವರ್ಸಿಟಿಯಲ್ಲಿ ಏನು ಫೆಸಿಲಿಟಿ ಏನಿದೆ, ಅಲ್ಲಿ ಹೆಂಗೆ ರಿಸಲ್ಟ್ ಎಟ್ ಎ ಟೈಮ್ ಅನೌನ್ಸ್ಮೆಂಟ್ ಆಗುತ್ತೆ, ಮತ್ತೆ ರಿಸಲ್ಟ್ ಎಷ್ಟು ಸ್ಪೀಡ್ ಅನೌನ್ಸ್ಮೆಂಟ್ ಆಗುತ್ತೆ, ಅದು ಇಲ್ಲಿ ಆಗಲ್ಲ. ಮತ್ತೆ ಇನ್ನೊಂದು ಸೆಕೆಂಡ್ ಸರ್, ಅಲ್ಲಿ ನಡೆಯುವಂತ ಸ್ಪೆಸಿಲಿಟಿ ಎಕ್ಸಾಮ್ ಪ್ರೊಸೆಸ್ ಇಲ್ಲಿ ಸ್ಪೆಸಿಲಿಟಿ ಇಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಕ್ಯಾಂಪಸ್ ಅಲ್ಲಿ ಇರುವಂತ ಕ್ಯಾಂಪಸ್ ಇಲ್ಲಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಫಸ್ಟ್ ನೀವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಅದ್ರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಫೇಲ್ ಆಗಿ ಬಂದಿರೋದು, ಮತ್ತೆ ನೀವು ಅಪ್ಡೇಟ್ ಮಾಡಿದ್ರೆ ಪಾಸ್ ಅಂತ ತೋರಿಸಿರೋದು ನನ್ನ ಕಣ್ಣು ಮುಂದೆ ಇದೆ ಸರ್. ನಾನು ಅದಕ್ಕೆ ನಿಮ್ಗೆ ಪ್ರೂಫ್ ಕೊಡ ಅಂದ್ರೆ ಕೊಡ್ತೀನಿ ಸರ್. ಯಾಕೆ ಈಗ ಫಸ್ಟ್ ಫೇಲ್ ಅಂತ ಬಂದಾಗ ವಿದ್ಯಾರ್ಥಿಗಳು ಏನಾರು ಮಾಡ್ಕೊಂಡ್ರೆ ಅದ್ರ ಜವಾಬ್ದಾರಿ ನೀವು ತಗೊಳ್ತೀರಾ? ಫೇಲ್ ಅಂತ ಬಂದಾಗ ವಿದ್ಯಾರ್ಥಿಗಳು ಮನೆಯವ್ರ ಗೆದ್ರಿ ಏನಾರು ಮಾಡ್ಕೊಂಡ್ರೆ ಆ ಜವಾಬ್ದಾರಿ ನೀವು ತಗೊಳ್ತೀರಾ? ಇದು ನನ್ನ ಕ್ವಶನ್ ಸರ್. UUCMS ಗೊಂದಲದಿಂದಾಗಿ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು. ಇದನ್ನ ನಾವು ರೆಕ್ಟಿಫೈ ಮಾಡಿ ಅದನ್ನ ಟ್ರ್ಯಾಕಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. 2 ದಿನ ಮಾಡೋರಿ ಹಂಗ ಈ ಸಂದರ್ಭದಲ್ಲಿ ಮಾದೇವ ಕುಂಚನೂರ, ಭೀಮಪ್ಪ ಗೆನ್ನೂರ, ರೋಹಿತ್ ಕಾಂಬಳೆ, ಭೀಮನಗೌಡ ಸೇರಿ ಇನ್ನು ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.